Hello students, welcome back to the Science Matterpreneur. So electric charges and fields na lecture number 22. So ಇವತ್ತಿನ ವಿಡಿಯೋಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು electric field, how to find electric field due to uniformly charged thin spherical shell using Gauss law. ಓಕೆ, Gauss law ಅಪ್ಲಿಕೇಶನ್ ಅಲ್ಲಿ ಇದು ಒಂದು. ಸೊ ನೋಡಿ, ಥಿನ್ ಸ್ಪೆರಿಕಲ್ ಶೆಲ್ ಇದೆ, ಒಂದು ಸ್ಪಿಯರ್ ಥಿನ್ ಇದೆ ಅಂದಮೇಲೆ ಥಿನ್ ಮೀನಿಂಗ್ ಏನಪ್ಪ ಅಂತಂದರೆ ಸ್ಪೆರಿಕಲ್ ಈಸ್ ಹಾಲೋ. ಮತ್ತು ಹಾಲೋ ಸ್ಪಿಲಿಂಡರ್ ಅಂದಮೇಲೆ ಹಾಲೋ ಸ್ಪಿಯರ್ ಅಂದಮೇಲೆ ಚಾರ್ಜು ಕೇವಲ ಸರ್ಫೇಸಲ್ಲಿ ಮಾತ್ರ ಇರುತ್ತೆ, ಒಳಗಡೆ ಚಾರ್ಜ್ ಇರಲ್ಲ. ಓಕೆ, ಸೊ ಪಾಯಿಂಟ್ ಏನಪ್ಪ ಅಂತಂದರೆ ಚಾರ್ಜ್ ಎಟ್ ಸರ್ಫೇಸ್. ಓಕೆನಾ, ಇನ್ನು ಆ ಚಾರ್ಜ್ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ಸಿಗ್ಮಾ ಅಂದರೆ ಚಾರ್ಜ್ ಡೆನ್ಸಿಟಿ ವಿಚ್ ಈಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಏರಿಯಾ. ಓಕೆ, ಈ ಟರ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೋತೀವಿ. ಓಕೆ, ಸೊ ಸ್ಪಿಯರ್ ಇದೆ, ಆ ಸ್ಪಿಯರ್ ಥಿನ್ ಆಗಿದೆ, ಸ್ಪಿಯರ್ ಒಳಗಡೆ ಯಾವುದೇ ಚಾರ್ಜ್ ಇಲ್ಲ, ಬಿಕಾಸ್ ಥಿನ್ ಸ್ಪಿಯರ್ ಅಂದರೆ ಹಾಲೋ ಸ್ಪಿಯರ್. ಹಾಲೋ ಸ್ಪಿಯರಲ್ಲಿ ಚಾರ್ಜ್ ಯಾವತ್ತೂ ಸರ್ಫೇಸ್ ಮೇಲೆ ಮಾತ್ರ ಇರುತ್ತೆ. ಚಾರ್ಜ್ ಡೆನ್ಸಿಟಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೋತೀವಿ ವಿಚ್ ಈಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಏರಿಯಾ. ಓಕೆ, ಏರಿಯಾ ಈಗ ನೋಡಿ, ಸಪೋಸ್ 1 ಸ್ಕ್ವೇರ್ ಮೀಟರ್ ಏರಿಯಲ್ಲಿ ಎಷ್ಟು ಚಾರ್ಜ್ ಇದೆ ಅಂದರೆ ಸಿಗ್ಮಾ ಅಂತ ಹೇಳ್ಬೋದು. 2 ಸ್ಕ್ವೇರ್ ಮೀಟರ್ ಏರಿಯಲ್ಲಿ 2 ಸಿಗ್ಮಾ, 3 ಮೀಟರ್ ಏರಿಯಲ್ಲಿ 3 ಸಿಗ್ಮಾ. ಈ ರೀತಿ ಹೇಳೋಕ್ಕೆ ನಾವು ಸಿಗ್ಮಾ ಅನ್ನೋ ಟರ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆ ಸ್ಪಿಯರ್ದು ಒಂದು ರೇಡಿಯಸ್ ಇದೆ, ಆ ರೇಡಿಯಸ್ ಎಷ್ಟಿದೆ, ರೇಡಿಯಸ್ ಮಸ್ಟ್ ಬಿ ಆರ್ ಅಂತ ಅಂದ್ಕೊಳ್ಳೋಣ. ಓಕೆ, ಸರಿ, ಹಾಗಾದರೆ ಈಗ ನಾವೇನು ಮಾಡಬೇಕು, ಈ ಥಿನ್ ಸ್ಪಿಯರ್ಗೆ ಡ್ಯೂ ಟು ದಿಸ್ ಥಿನ್ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ಗಾಸ್ ಲಾ. ಓಕೆ, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ನೋಡಿ, ಎರಡು ಪಾಯಿಂಟಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಫಸ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪಿಯರ್, ಸೆಕೆಂಡು ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪಿಯರ್. ಓಕೆನಾ, ಔಟ್ಸೈಡ್ ದ ಸ್ಪಿಯರ್ ಅಟ್ ಅ ಡಿಸ್ಟೆನ್ಸ್ ಸಮ್ ಮೇ ಬಿ ಸ್ಮಾಲ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್. ಓಕೆನಾ, ಫಸ್ಟ್ ಪಾಯಿಂಟ್ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್. ಓಕೆ, ಎರಡನೇ ಪಾಯಿಂಟಲ್ಲಿ ನಾವೇನು ಫೈಂಡ್ ಔಟ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ at distance small r from center of sphere. ಓಕೆನಾ, ನೋಡಿ, ಕ್ಯಾಪಿಟಲ್ ಆರ್ ಈಸ್ ರೇಡಿಯಸ್ ಆಫ್ ಸ್ಪಿಯರ್, ಆರ್ ಅನ್ನೋದು ಸೆಂಟ್ರದಿಂದ ಹೊರಗೆ ಇರುವಂಥ ಒಂದು ಪಾಯಿಂಟ್ ಮೇಲೆ ಇರುವಂಥ ಡಿಸ್ಟೆನ್ಸು. ಓಕೆನಾ, ಆ ಡಿಸ್ಟೆನ್ಸಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಈಗ ನೋಡಿ, ಇನ್ಸೈಡ್ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಸ್ಮಾಲ್ ಆರ್ ಏನಿರುತ್ತಲ್ಲ, ಇದ್ರ ವ್ಯಾಲ್ಯೂ ಕ್ಯಾಪಿಟಲ್ ಆರ್ಗಿಂತ ಸ್ಮಾಲ್ ಇರುತ್ತೆ. ಓಕೆನಾ, ಬಟ್ ಔಟ್ಸೈಡ್ ಏನಿರುತ್ತೆ, ಸ್ಮಾಲ್ ಆರ್ ಈಸ್ ಗ್ರೇಟರ್ ದೆನ್ ಕ್ಯಾಪಿಟಲ್ ಆರ್ ಇರುತ್ತೆ. ಓಕೆನಾ, ರೈಟ್, ಈ ರೀತಿ. ಈಗ ನೋಡಿ, ನೆಕ್ಸ್ಟು ಫಸ್ಟ್ ಪಾಯಿಂಟ್ ಏನು ನಮ್ಮದು, ಈ ಇನ್ಸೈಡ್. ಓಕೆ, ಮೊದಲು ಔಟ್ಸೈಡ್ ಫೈಂಡ್ ಔಟ್ ಮಾಡೋಣ. ಓಕೆ, ಈ ಔಟ್ಸೈಡ್ಗೆ ಆರ್ ಈಸ್ ಗ್ರೇಟರ್ ದೆನ್ ಸ್ಮಾಲ್ ಆರ್ ಈಸ್ ಗ್ರೇಟರ್ ದೆನ್ ಕ್ಯಾಪಿಟಲ್ ಆರ್ ಇರುತ್ತೆ. ಓಕೆನಾ, ಸೊ ಔಟ್ಸೈಡ್ ದ ಸ್ಪಿಯರ್ ಫೈಂಡ್ ಔಟ್ ಮಾಡೋಣ. ನೋಡಿ, ಸಪೋಸ್ ಇದು ನಮ್ಮ ಸ್ಪಿಯರ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ, ಸೊ ಹಾಲೋ ಸ್ಪಿಯರ್ ಇದೆ, ಥಿನ್ ಸ್ಪಿಯರ್ ಇದೆ, ಒಳಗಡೆ ಚಾರ್ಜ್ ಇರಲ್ಲ, ಓನ್ಲಿ ಸರ್ಫೇಸ್ ಮೇಲೆ ಚಾರ್ಜ್ ಇರುತ್ತೆ. ಈ ರೀತಿ ಒಳಗಡೆ ಚಾರ್ಜ್ ನಾವು ಇಂಡಿಕೇಟ್ ಮಾಡೋದಿಲ್ಲ, ಕೇವಲ ಸರ್ಫೇಸ್ ಮೇಲೆ ಮಾತ್ರ ಚಾರ್ಜ್ ಇರುತ್ತೆ. ಓಕೆ, ಇದು ಸೆಂಟರ್ ಆಫ್ ಸ್ಪಿಯರ್, ಇದು ನಮ್ಮ ರೇಡಿಯಸ್ ಆರ್ ಆಫ್ ದ ಸ್ಪಿಯರ್. ಓಕೆನಾ, ಇವಾಗ ಈ ಸ್ಪಿಯರ್ದಿಂದ ಸ್ಮಾಲ್ ಆರ್ ಡಿಸ್ಟೆನ್ಸ್ಗೆ ಈ ಪಾಯಿಂಟ್ ಅಲ್ಲಿ ನಾವು ಏನು ಮಾಡಬೇಕು, ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಸೊ ಗಾಸ್ ಲಾ ಯೂಸ್ ಮಾಡಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಗಾಸ್ ಲಾ ನಮಗೆ ಏನು ಹೇಳುತ್ತೆ, ಫಸ್ಟ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅ ಗಾಸಿಯನ್ ಸರ್ಫೇಸ್. ಸೊ ಈ ಸ್ಪಿಯರ್ಗೆ ಗಾಸಿಯನ್ ಸರ್ಫೇಸ್ ಯಾವ ರೀತಿ ಬರುತ್ತೆ ಅಂದರೆ ಅದು ಸ್ಪಿಯರೇ ಬರುತ್ತೆ. ಓಕೆನಾ, ಗಾಸಿಯನ್ ಸರ್ಫೇಸ್ ಯಾವ್ದು ಬರುತ್ತೆ, ಸ್ಪಿಯರ್ ಬರುತ್ತೆ. ಆ ಸ್ಪಿಯರ್ದು ರೇಡಿಯಸ್ ಏನಾಗುತ್ತೆ, ನಾವು ಯಾವ ರೀತಿ ತೊಗೋಬೇಕು ನೋಡಿ, ಏನಿದೆಲ್ಲ ಸ್ಮಾಲ್ ಆರು, ಓಕೆ, ಅದೇ ಆರು ಆ ಸ್ಪಿಯರ್ದು ರೇಡಿಯಸ್ ಆಗುತ್ತೆ. ಯಾವ ಸ್ಪಿಯರ್ದು, ಗಾಸಿಯನ್ ಸರ್ಫೇಸ್ ಆಗಿ ತೊಗೊಂಡಿದ್ದೀವಲ್ಲ ನಾವು, ಆ ಸ್ಪಿಯರ್ದು. ಓಕೆ, ಸೊ ಗಾಸಿಯನ್ ಸರ್ಫೇಸ್ ಈ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ನೋಡಿ, ಗಾಸಿಯನ್ ಸರ್ಫೇಸು ಸಿಮೆಟ್ರಿಕ್ ಆಗಿರುತ್ತೆ. ಓಕೆ, ಸೊ ಸಿಮೆಟ್ರಿಕ್ ಅಬೌನ್ ಈ ಸ್ಪಿಯರ್ ಆಗಬೇಕಂದ್ರೆ ನಾವು ಸ್ಪಿಯರನ್ನೇ ಡ್ರಾ ಮಾಡಬೇಕು. ಗಾಸಿಯನ್ ಸರ್ಫೇಸು ಸ್ಪಿಯರ್ ಆಗಿ ಇರುತ್ತೆ. ರೈಟ್, ಈ ರೀತಿ. ಓಕೆ, ಇದು ನಮ್ಮ ಗಾಸಿಯನ್ ಸರ್ಫೇಸ್. ರೈಟ್,
ಇವಾಗ ನಾವೇನು ಮಾಡಬೇಕು ನೋಡಿ, ಮತ್ತೆ ನಮ್ಮ ಇಂಟಿಗ್ರೇಷನ್ ರೂಲ್ ಇದೆ ಅಲ್ಲ. ಓಕೆ, ಅಟ್ ಈ ಪಾಯಿಂಟಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿದೆ ಅಂದಮೇಲೆ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಫ್ಲಕ್ಸ್ ಪ್ರಕಾರ ಏನಿದೆಯಲ್ಲ ಇ ಇಂಟು ಡಿ ಎ. ಓಕೆ, ಇ ಇಂಟು ಡಿ ಎ ನಾವೇನು ಮಾಡಬೇಕಲ್ಲ. ಈಗ ಡಿ ಎ ಏರಿಯಾ ವೆಕ್ಟರ್, ಈ ಸ್ಮಾಲ್ ಏರಿಯಾಗೆ ಏರಿಯಾ ವೆಕ್ಟರ್ ಈಸ್ ಡೈರೆಕ್ಷನ್ ಆಫ್ ಏರಿಯಾ ವೆಕ್ಟರ್ ಈಸ್ ಏನಿರುತ್ತೆ, ಔಟ್ವರ್ಡ್ ನಾರ್ಮಲ್. ಓಕೆನಾ, ಅಂದರೆ ಇದು ನಮ್ಮ ಡಿ ಎ. ಓಕೆ, ಈಗ ನೋಡಿ ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ ನೋಡಿ, ಇದು ಪಾಸಿಟಿವ್ ಚಾರ್ಜ್ ಇದೆ, ಅದರ ಪ್ರಕಾರ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ರೀತಿ ಆಗಬೇಕು, ಈ ರೀತಿ ಈ ರೀತಿ. ಓಕೆ, ಈ ರೀತಿ ಎಲ್ಲ ಕಡೆ ಹೋಗಬೇಕಾಗಿತ್ತು. ಬಟ್ ನೋಡಿ ಇಲ್ಲಿ ನಿಮಗೆ ಟೀಚರ್ ಹೆಲ್ಪ್ ವೆರಿ ವೆರಿ ಇಂಪಾರ್ಟೆಂಟು. electric field is radial. ಓಕೆ, ದಿಸ್ ಈಸ್ ಗಿವನ್. ನಿಮ್ಮ IIT ಎಕ್ಸಾಮಲ್ಲೂ ಕೂಡ ಕೊಟ್ಟೆ ಬಿಟ್ಟಿರ್ತಾರೆ, ನಾವು ಕನ್ಫ್ಯೂಸ್ ಆಗಬಾರ್ದು ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ರೇಡಿಯಲ್. ಈ ಕಂಡೀಷನ್ ಗಿವನ್ ಇರುತ್ತೆ, ಇದನ್ನು ಗಿವನ್ ಕೊಟ್ಟಿದಾರುತ್ತೆ ಅಂದ್ಕೊಂಡು ನಾವು ಈ ಕೇಸನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ರೇಡಿಯಲ್ ಅಂದಮೇಲೆ ರೇಡಿಯಸ್ ಏನಿದೆ ಈ ರೀತಿ ಇದೆ. ಓಕೆ, ಸೊ ಅಲಾಂಗ್ ದ ರೇಡಿಯಸ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಆಗುತ್ತೆ, ಈ ಕಡೆನೇ ಆಗುತ್ತೆ. ಓಕೆ, ಸೊ ಇಲ್ಲಿ ಥೀಟಾ ಇಸ್ ಈಕ್ವಲ್ ಟು 0 ಆಗುತ್ತೆ. ಸಪೋಸ್ ನಮಗೆ ಇಲ್ಲಿ ಯಾವುದಾದ್ರೂ ಒಂದು ಸ್ಮಾಲ್ ಎಲಿಮೆಂಟ್ಗೆ ಡಿ ಎ ಯಾವ ಕಡೆ ಆಗುತ್ತೆ, ಈ ಕಡೆ ಆಗುತ್ತೆ. ಓಕೆ, ಪರ್ಪೆಂಡಿಕ್ಯುಲರ್ ಟು ಸ್ಪಿಯರ್ ಅಂದರೆ ಔಟ್ವರ್ಡ್ ನಾರ್ಮಲ್. ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಬೇಕಾಗಿದ್ರೆ ಅದು ಕೂಡ ಓಕೆ, ಇದು ರೇಡಿಯಸ್ ಅಲಾಂಗ್ ದ ರೇಡಿಯಲ್ಲೇ ಇರುತ್ತೆ, ಮತ್ತು ಥೀಟಾ ಇಸ್ ಈಕ್ವಲ್ ಟು 0 ಆಗುತ್ತೆ. ಯಾವುದೇ ಎಲಿಮೆಂಟನ್ನು ತೊಗೊಂಡ್ರೂ ಕೂಡ ಥೀಟಾ ಆ್ಯಂಗಲ್ 0 ಆಗುತ್ತೆ. ವೈ? ಬಿಕಾಸ್ ಈ ಈಸ್ ರೇಡಿಯಲ್ ಗಿವನ್. ಓಕೆ, ಇದು ಗಿವನ್ ಕಂಡೀಷನ್, ಇದನ್ನು ನಮ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಫ್ಲಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಈ ಗಾಸಿಯನ್ ಸರ್ಫೇಸ್ಗೆ ಫ್ಲಕ್ಸ್ ಎಷ್ಟಿದೆ ಅಂತ ಕಂಡುಹಿಡಬೇಕಾದ್ರೆ ಏನು ಫಾರ್ಮುಲಾ ಇದೆ ನಮಗೆ, ಫ್ಲಕ್ಸ್ ಕ್ಲೋಸ್ಡ್ ಇ ಇಂಟು ಡಿ ಎ. ಓಕೆ, ಇ ಡಾಟ್ ಡಿ ಎ ವಿಚ್ ಈಸ್ ಈಕ್ವಲ್ ಟು ಕ್ಲೋಸ್ಡ್. ಈಗ ನೋಡಿ ಸಾರಿ, ಥೀಟಾ ಆ್ಯಂಗಲ್ 0 ಇದೆ. ಇ ಡಾಟ್ ಡಿ ಎ ನಾವು ಯಾವ ರೀತಿ ಬರಿತೀವಿ ನಾವು, ಇ ಡಿ ಎ ಕಾಸ್ ಥೀಟಾ ವಿಚ್ ಈಸ್ ಈಕ್ವಲ್ ಟು ಇ ಡಿ ಎ ಕಾಸ್ 0. ಕಾಸ್ 0 ಈಸ್ 1. ಸೊ ಬರೋದೇನಪ್ಪ ಅಂತಂದರೆ ಇ ಇಂಟು ಡಿ ಎ ಮಾತ್ರ ಬರುತ್ತೆ. ಓಕೆ, ಸೊ ಮತ್ತೆ ಫ್ಲಕ್ಸ್ ಈಸ್ ಈಕ್ವಲ್ ಟು ಇದನ್ನು ನಾವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ. ಈಗ ನೋಡಿ ಮತ್ತೊಂದು ಪಾಯಿಂಟು, ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ ಇದೇನು ಪ್ಲೇಸ್, ಬಿಕಾಸ್ ಆಫ್ ಸಿಮೆಟ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರುತ್ತೆ ಅಟ್ ಆಲ್ ದ ಪಾಯಿಂಟ್ಸ್. ಓಕೆನಾ, ಸಿಮೆಟ್ರಿಕ್ ಗಸಿಯನ್ ಸರ್ಫೇಸ್ ನಾವಿಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಆದ ಕಾರಣ ಎಲೆಕ್ಟ್ರಿಕ್ ಫೀಲ್ಡು ಎಲ್ಲ ಪಾಯಿಂಟಲ್ಲಿ ಸೇಮ್ ಇರುತ್ತೆ. ಅದಕ್ಕೆ ನಾವೇನು ಮಾಡೋಣ, ಈ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟನ್ನು ಹೊರಗೆ ತೊಗೊಳ್ಳೋಣ. ಒಳಗಡೆ ಇಂಟಿಗ್ರೇಟಲ್ಲಿ ಏನು ಉಳಿಯುತ್ತೆ, ಕೇವಲ ಡಿ ಎ ಉಳಿಯುತ್ತೆ ಕ್ಲೋಸ್ ಸರ್ಫೇಸ್ಗೆ. ಓಕೆ, ಈಗ ನೋಡಿ ಸ್ಪಿಯರ್ ಇದೆ, ಈ ರೀತಿ ಸ್ಮಾಲ್ ಡಿ ಎ ಡಿ ಎ ಡಿ ಎ ಡಿ ಎ ಡಿ ಎ ಮಾಡಿದಾಗ ಇದನ್ನು ಟೋಟಲ್ ಇಂಟಿಗ್ರೇಟ್ ಮಾಡಿದಾಗ ನಮಗೇನು ಬರುತ್ತೆ, ಏರಿಯಾ ಆಫ್ ಸ್ಪಿಯರೇ ಬರುತ್ತೆ. ಓಕೆನಾ, ಇಂಟಿಗ್ರೇಷನ್ ಆಫ್ ಡಿ ಎ ಈಸ್ ನಥಿಂಗ್ ಬಟ್ ಏರಿಯಾ ಆಫ್ ಸ್ಪಿಯರ್. ಸೊ ವಿಚ್ ಈಸ್ ಈಕ್ವಲ್ ಟು ಇ ಇಂಟು ಎ, phi is equal to e into 4 pi. ನೋಡಿ ಆರ್ ಬರೆಯುವಾಗ ನಾ ಹೇಳಿದೆ ಫ್ಲಕ್ಸನ್ನು ನಾವು ಎದಕ್ಕೆ ಅಪ್ಲೈ ಮಾಡಿದ್ದೀವಿ, ಒಳಗಿನ ಸ್ಪೇರಿಗಲ್ಲ, ಗಾಸಿಯನ್ ಸರ್ಫೇಸ್ಗೆ ಅಪ್ಲೈ ಮಾಡಿದ್ದೀವಿ. ಓಕೆ, ಸೊ ಗಾಸಿಯನ್ ಸರ್ಫೇಸದು ರೇಡಿಯಸ್ ಎಷ್ಟಿದೆ, ಸ್ಮಾಲ್ ಆರ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಅವಸರದಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕ್ಯಾಪಿಟಲ್ ಆರ್ ಸ್ಕ್ವೇರ್ ಬರೆದ್ಬಿಡ್ತಾರೆ. ಕ್ಯಾಪಿಟಲ್ ಆರ್ ಸ್ಕ್ವೇರ್ ಬರೆದ್ರೆ ಅದು ರಾಂಗು. ಓಕೆ, ದಿಸ್ ಈಸ್ ಅವರ್ ಇಕ್ವೇಷನ್ 1. ಇವಾಗ ನೋಡಿ ಫ್ರಾಮ್ ಗಾಸ್ ಲಾ, ಇದು ನಮ್ಮ ಮ್ಯಾಥಮೆಟಿಕಲಿ ಬರೀ ಫ್ಲಕ್ಸ್ ಫಾರ್ಮುಲಾದಿಂದ ಬಂದದ್ದು. ಈಗ ನಾವೇನು ಮಾಡೋಣ, ಗಾಸ್ ಲಾದಿಂದ ಟೋಟಲ್ ಫ್ಲಕ್ಸ್ ಫೈಂಡ್ ಔಟ್ ಮಾಡೋಣ. ಓಕೆ, ಫ್ರಾಮ್ ಗಾಸ್ ಲಾ ಪ್ರಕಾರ ನಮಗೆ ಟೋಟಲ್ ಫ್ಲಕ್ಸ್ ಎಷ್ಟು ಬರುತ್ತೆ. ಓಕೆ, ಫ್ಲಕ್ಸ್ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಓಕೆನಾ, ಟೋಟಲ್ ಫ್ಲಕ್ಸ್ ಅಕಾರ್ಡಿಂಗ್ ಟು ಗಾಸ್ ಲಾ ಏನು ಹೇಳ್ತೀವಿ ನಾವು, 1/ε0 ಟೈಮ್ಸ್ ಕ್ಯೂ. ಓಕೆ, ಕ್ಯೂ ಇನ್ಸೈಡ್ ಅಪಾನ್ ε0. ಇದನ್ನು ನಾನು ಏನಂತ ಕರಿತೀನಿ, Q/ε0 ಅಂತ ಕರಿತೀನಿ. ಓಕೆ, ಇದು ನಮ್ಮ ಇಕ್ವೇಷನ್ 2 ಇರಲಿ. ಈಗ ನೋಡಿ ಫ್ರಾಮ್ 1 and 2 ಎರಡು ಫ್ಲಕ್ಸ್ ಇವೆ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಸೇಮ್ ಇದೆ ಅಂದಮೇಲೆ ನಮಗೆ ಆರ್ ಎಚ್ ಎಸ್ ನಾವು ಇಕ್ವೇಟ್ ಮಾಡಬಹುದು. ಸೊ ಇದಕ್ಕೆ ನಾನು ಏನಂತ ಬರಿತೀನಿ, ಇ ಇಂಟು 4πr² ಈಸ್ ಈಕ್ವಲ್ ಟು Q ಅಪಾನ್ ε0 ಬರಿಬೋದಾ. ಈಗ ನೋಡಿ ಇ ಈಸ್ ಈಕ್ವಲ್ ಟು 1/4πε0 ಇಂಟು Q ಅಪಾನ್
ಆರ್ ಸ್ಕ್ವೇರ್ ಬರೀಬಹುದು. ಸೊ ದಿಸ್ ಈಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಓಕೆ, ಕ್ಯೂ ಬೈ ಆರ್ ಸ್ಕ್ವೇರ್. ಈಗ ನೋಡಿ, ಈ ಫಾರ್ಮುಲಾ ನೋಡಿದಾಗ ನಮ್ಗೆ ಏನಿರುತ್ತೆ, ದಿಸ್ ಈಸ್ ಅ ಫಾರ್ಮುಲಾ ಫಾರ್ ಪಾಯಿಂಟ್ ಚಾರ್ಜ್. ಇದು ನಾವು ಪ್ರಿವಿಯಸ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಹೇಳ್ತಾ ಇದೆಯಲ್ಲ, ಫಸ್ಟ್ ಮೊದಲ 2 ಲೆಕ್ಚರ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮೊದಲಿನ 2 ಲೆಕ್ಚರ್ ನೋಡಿ ನೀವು. E is equal to q k by r square is nothing but this is formula for point charge. ಇದರ ಮೀನಿಂಗ್ ಏನಂದರೆ ನೋಡಿ, ಈ ಚಾರ್ಜ್ ಕ್ಯೂ ಅನ್ನೋದೇನಿದೆಯಲ್ಲ ಈ ಸರ್ಫೇಸಲ್ಲಿ, ಈ ಚಾರ್ಜು ಸೆಂಟರಲ್ಲಿದೆ ಅಂತ ಹೇಳ್ತಾ ಇದೆ ಈ ಫಾರ್ಮುಲಾ ಪ್ರಕಾರ. ಸೊ ಈ ಚಾರ್ಜ್ ಸೆಂಟರಲ್ಲಿದೆ, ಇಲ್ಲಿಂದ ಆರ್ ಡಿಸ್ಟೆನ್ಸ್ಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬಂತು, 1/4πε0 q by r square. ಓಕೆ, ದಿಸ್ ಈಸ್ ಲೈಕ್ ಅ ಪಾಯಿಂಟ್ ಚಾರ್ಜ್. ಓಕೆ, ಈ ಎಕ್ಸ್ಪ್ರೆಷನ್ ಪ್ರಕಾರ it seems like q is placed at center. Okay na? So this is outside the electric field, outside the sphere electric field ಎಷ್ಟು ಬಂತು, 1/4πε0 q by r square. So derivation very very important for ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಬಟ್ ಕಾಂಪಿಟೇಟಿವ್ ಲೆವೆಲಲ್ಲಿ ಅಂದರೆ IIT ಲೆವೆಲಲ್ಲಿ ನಿಮಗೆ ಇನ್ನೊಂದು ಎಕ್ಸ್ಪ್ರೆಷನ್ ಬರುತ್ತೆ. ಇದೇ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ದಿಸ್ ಯೂನಿಫಾರ್ಮ್ಲಿ ಚಾರ್ಜ್ ಥಿನ್ ಸ್ಪೆರಿಕಲ್ ಶೆಲ್ ಏನಿದೆಯಲ್ಲ, ಇದಕ್ಕೆ ಕಾಂಪಿಟೇಟಿವ್ ಲೆವೆಲಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದರೆ, ಇನ್ ಟರ್ಮ್ಸ್ ಆಫ್ ಚಾರ್ಜ್ ಡೆನ್ಸಿಟಿ ಇದೆಲ್ಲ, ಅದರ ಮೇಲೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಓಕೆನಾ? ಸೊ ನೋಡಿ, ಈ ಇಕ್ವೇಷನ್ 1 ನೆನಪಿರಲಿ. ಇಕ್ವೇಷನ್ 1 ನೋಡಿ, ಇಲ್ಲಿ ಮಾಡ್ತೀನಿ ನಾನು. ಇಕ್ವೇಷನ್ 1 ಏನು ಹೇಳುತ್ತೆ ನಮಗೆ, phi is equal to E into 4πr² ಅಂತ ಹೇಳುತ್ತೆ, ರೈಟ್? ಆಮೇಲೆ ನಮ್ಗೆ ಗೊತ್ತಿದೆ ಸಿಗ್ಮಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಚಾರ್ಜ್ ಪರ್ ಯೂನಿಟ್ ಏರಿಯಾ. ಓಕೆನಾ? ಬಟ್ ಈ ಸ್ಪಿಯರ್ಗೆ, ಫಾರ್ ಸ್ಪಿಯರ್ನ ಯಾವ ರೀತಿ ಬರಿಬೋದು ಸಿಗ್ಮಾ? ಓಕೆ ನೋಡಿ, ಸಿಗ್ಮಾ ಇಸ್ ಈಕ್ವಲ್ ಟು ಯಾವ ರೀತಿ ಬರಿಬೋದು, ಕ್ಯೂ ಇನ್ಸೈಡ್ ಡಿವೈಡೆಡ್ ಬೈ ಏರಿಯಾ ಎಷ್ಟಿದೆ ಸ್ಪಿಯರ್ದು, 4πr². ಈಗ ನಾವು ಮಾತಾಡ್ತಾ ಇರೋದು ಒಳಗಿನ ಸ್ಪಿಯರ್ಗೆ, ಗಾಸಿಯನ್ ಸ್ಪಿಯರ್ಗೆ ಅಲ್ಲ. ಓಕೆನಾ? ದಿಸ್ ಸಿಗ್ಮಾ ಇಸ್ ಫಾರ್ ದಿಸ್. ಓಕೆನಾ? ಅದಕ್ಕೆ ನಾನು ಆ ಸ್ಪಿಯರ್ದ ಆರ್ನ ಬರೆದಿದ್ದೀನಿ, ರೈಟ್? ಸೊ ಈಗ ಕ್ಯೂ ಇಸ್ ಈಕ್ವಲ್ ಟು ನಾವು ಏನು ಬರಿಬೋದು? ಓಕೆ ನೋಡಿ, ಕ್ಯೂ ಇನ್ಸೈಡ್ ಇಸ್ ಈಕ್ವಲ್ ಟು ನಾವು ಕ್ಯೂ ಇನ್ಸೈಡ್ ಅಥವಾ ಕ್ಯೂ ಇಸ್ ಈಕ್ವಲ್ ಟು ನಾವು ಏನಂತ ಬರಿಬೋದು, 4πr² ಇಂಟು ಸಿಗ್ಮಾ ಬರಿಬೋದಾ? ಓಕೆ, ಇದು ನಮ್ಮ ಇಕ್ವೇಷನ್ 3 ಇದೆ. ಓಕೆ, 3 ಅನ್ಕೊಳ್ಳೋಣ, ರೈಟ್? ಸೊ ಈಗ ನಾನು ಏನು ಮಾಡ್ತೀನಿ, ಪುಟ್ ಇಕ್ವೇಷನ್ 3 ಇನ್ ಇಕ್ವೇಷನ್ 2. ಓಕೆ, ಈ ಕ್ಯೂ ವ್ಯಾಲ್ಯೂವನ್ನು ಇಲ್ಲಿ ಗಾಸ್ ಲಾ ಏನಿದೆಯಲ್ಲ ಅದರಲ್ಲಿ ನಾನು ಫಿಲಪ್ ಮಾಡ್ತೀನಿ. ಅವಾಗ ಪೈ ಇಸ್ ಈಕ್ವಲ್ ಟು ಏನಾಗುತ್ತೆ, 4πr² ಇಂಟು ಸಿಗ್ಮಾ ಅಪಾನ್ ಎಪ್ಸಿಲಾನ್ ನಾಟ್ ಆಗುತ್ತೆ. ಇದನ್ನು ನಾನು ಇಕ್ವೇಷನ್ 4 ಅಂತ ಕರಿತೀನಿ. ಇವಾಗ ನಾನು ಏನು ಮಾಡ್ತೀನಿ, ಈ ಇಕ್ವೇಷನ್ 1 ಇದೆಯಲ್ಲ ಇದು ನೋಡಿ. ಓಕೆ, ಇದು ಇಕ್ವೇಷನ್ 1 ಫ್ರಮ್ 1 ಆ್ಯಂಡ್ 4, ಫ್ರಮ್ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 4 ನಾವೇನಂತ ಬರಿತೀನಿ ನೋಡಿ, 5π LHS ಇದೆಯಲ್ಲ, ಈಕ್ವಲ್ ಇದೆಯಲ್ಲ. ಸೊ ನಾವು RHS ಈಕ್ವೇಟ್ ಮಾಡ್ತೀವಿ. ಓಕೆ, E ಇಂಟು 4π ಸ್ಮಾಲ್ r² is equal to 4π ಕ್ಯಾಪಿಟಲ್ R² ಇಂಟು ಸಿಗ್ಮಾ ಅಪಾನ್ ಎಪ್ಸಿಲಾನ್ ನಾಟ್. ಓಕೆ, ಸೊ 4π ಕ್ಯಾನ್ಸಲ್. E ಈಸ್ ಈಕ್ವಲ್ ಟು ಏನು ಬರುತ್ತೆ, ಸಿಗ್ಮಾ ಕ್ಯಾಪಿಟಲ್ R² ಅಪಾನ್ ಎಪ್ಸಿಲಾನ್ ನಾಟ್ ಸ್ಮಾಲ್ r². ಸೊ ದಿಸ್ ಈಸ್ an expression for electric field in terms of sigma. ಓಕೆನಾ? ಇಲ್ಲಿ ನಮಗೆ ಕ್ಯಾಪಿಟಲ್ ಆರು ಸ್ಮಾಲ್ ಆರು ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಏನು ಮಾಡ್ತಾರೆ, ಗಾಸಿಯನ್ ಸರ್ಫೇಸದು ರೇಡಿಯಸ್ಸು ಇಷ್ಟಿದೆ ಕ್ಯಾಪಿಟಲ್ ಆರು, ಆಮೇಲೆ ನಮಗೆ ಗಾಸಿಯನ್ ಸರ್ಫೇಸದು ರೇಡಿಯಸ್ಸು ಸ್ಮಾಲ್ ಆರು, ಆ್ಯಕ್ಚುಯಲ್ ಸ್ಪಿಯರ್ದು ರೇಡಿಯಸ್ಸು ಕ್ಯಾಪಿಟಲ್ ಆರು. ಈ ರೀತಿ ಕ್ವಶನ್ ಬೇರೆ ಬೇರೆ ರೇಡಿಯಸ್ ಕೊಟ್ಟಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡಿ ಆ ಕ್ವಶನನ್ನು ಸಾಲ್ವ್ ಮಾಡ್ತೀವಿ. ಓಕೆನಾ? ಸೊ ದಿಸ್ ಇಸ್ ಫಾರ್ IIT ಪರ್ಪಸ್. ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಬೇಕಾದರೆ ಇಲ್ಲಿವರೆಗೆ ಸಾಕು, ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ಇಷ್ಟಾದರೆ ನಿಮಗೆ ಫುಲ್ ಮಾರ್ಕ್ಸ್. ಓಕೆ, 100% ಕರೆಕ್ಟು. ಎರಡು ಎಕ್ಸ್ಪ್ರೆಷನ್ 100% ಕರೆಕ್ಟ್ ಆಗಿವೆ. ಸೊ ನೆಕ್ಸ್ಟ್ ನಮ್ಮ ಕೇಸ್ 2 ಅಂದರೆ ಇನ್ಸೈಡ್ ದ ಸ್ಪಿಯರ್ ನಾವು ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ?
ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ ನೋಡಿ. ಸೊ ಇದು ಔಟ್ಸೈಡ್ ಆಯಿತು, ಇದು ನಮ್ಮ ಫಸ್ಟ್ ಕೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪಿಯರ್. ಓಕೆನಾ. ನೆಕ್ಸ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪಿಯರ್. ಇನ್ಸೈಡ್ ದ ಸ್ಪಿಯರ್ ಏನಿರುತ್ತೆ, ಸ್ಮಾಲ್ ಆರ್ ಈಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್. ಓಕೆನಾ. ಸೊ ಇವಾಗ ನಾನೇನು ಮಾಡ್ತೀನಿ, ಈ ಸ್ಪಿಯರ್ ಇದೆಯಲ್ಲ, ಸ್ಪಿಯರ್ ಆದ ಸ್ವಲ್ಪ ದೊಡ್ಡ ಸೈಜನ್ನು ನಾನು ಡ್ರಾ ಮಾಡ್ತೀನಿ. ಯಾಕೆಂದರೆ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಕಂಡುಹಿಡಿಬೇಕಲ್ಲ ಅದಕ್ಕೆ. ಓಕೆ, ಇದು ನಮ್ಮ ಸ್ಪಿಯರ್, ಇದು ಸೆಂಟರ್ ಆಫ್ ದ ಸ್ಪಿಯರ್. ಈಗ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಚಾರ್ಜ್ ಇದೆಯಲ್ಲ, ನಾನು ಹೇಳಿದೆ ದಿಸ್ ಈಸ್ ಥಿನ್ ಸ್ಪಿಯರ್ ಅಂದರೆ ಹಾಲೋ ಸ್ಪಿಯರ್. ಹಾಲೋ ಸ್ಪಿಯರಲ್ಲಿ ಒಳಗಡೆ ಚಾರ್ಜ್ ಇರಲ್ಲ, ಕೇವಲ ಸರ್ಫೇಸಲ್ಲಿ ಮಾತ್ರ ಇರುತ್ತೆ. ಓಕೆನಾ. ಸೊ ಇದು ರೇಡಿಯಸ್ ಆರ್ ಆಫ್ ದ ಸ್ಪಿಯರ್. ಈ ಸೆಂಟರ್ದಿಂದ ನಮಗೆ ಆರ್ ಡಿಸ್ಟೆನ್ಸಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಫಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಿ, ಗಾಸಿಯನ್ ಸರ್ಫೇಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಓಕೆ, ಕನ್ಸ್ಟ್ರಕ್ಟ್ ಆಫ್ ಗಾಸಿಯನ್ ಸರ್ಫೇಸ್ ಲೈಕ್ ದಿಸ್. ಓಕೆನಾ. ಇದು ನಮ್ಮ ಗಾಸಿಯನ್ ಸರ್ಫೇಸ್. ಓಕೆ, ಆ ಗಾಸಿಯನ್ ಸರ್ಫೇಸ್ದು ಸ್ಪಿಯರ್ ಇದೆ, ಅದು ಆ ಸ್ಪಿಯರ್ದು ರೇಡಿಯಸ್ ಎಷ್ಟು, ಸ್ಮಾಲ್ ಆರ್. ಓಕೆ ಸರಿ. ಹಾಗಾದರೆ ಈಗ ನೋಡಿ ಮತ್ತೆ ನೋಡೋಣ. ಈಗ ನಾವು ಎಲೆಕ್ಟ್ರಿಕ್ ಫೀಲ್ಡು ಈಗ ಫ್ಲಕ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕಂದ್ರೆ ಇ ಮತ್ತು ಡಿ ಎ ನಮಗೆ ಗೊತ್ತಿರಬೇಕು. ಓಕೆ, ಈ ಪಾಯಿಂಟಲ್ಲಿ ಏರಿಯಾ ವೆಕ್ಟರ್ ಯಾವ ರೀತಿ ತಗೋತೀವಿ ನಾವು, ಮತ್ತೆ ಔಟ್ವರ್ಡ್ ಡೈರೆಕ್ಷನ್. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರೇಡಿಯಲ್ ಅಂತ ನಮಗೆ ಗಿವನ್ ಇದೆ, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಈ ಡೈರೆಕ್ಷನ್. ಸೊ ತೀಟಾ ಎಷ್ಟಾಗುತ್ತೆ, 0 ಆಗುತ್ತೆ. ಓಕೆ, ಸೊ ಫ್ಲಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ phi is equal to integration of closed surface E into dA. Okay, which is equal to integration of E dA cos theta ಅಂದರೆ cos 0. Okay, next integration of cos 0 is 1 E into dA. ಇವಾಗ ನೋಡಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡು ಆಲ್ ಪಾಯಿಂಟಲ್ಲಿ ಸೇಮ್ ಇರುತ್ತೆ ಬಿಕಾಸ್ ಆಫ್ ಸಿಮೆಟ್ರಿ ಆಫ್ ಗಾಸಿಯನ್ ಸರ್ಫೇಸ್. ಗಾಸಿಯನ್ ಸರ್ಫೇಸನ್ನು ನಾವು ಸಿಮೆಟ್ರಿಕ್ ಇರೋ ಹಾಗೆ ನಾವು ಡ್ರಾ ಮಾಡ್ತೀವಿ. ಓಕೆ, ಸೊ ಈ ಕಾನ್ಸ್ಟೆಂಟ್ ಹೊರಗಡೆ ಇಂಟಿಗ್ರೇಷನ್ ಆಫ್ ಡಿ ಎ. ಓಕೆ, ಇದು ಇ ಡಿ ಎ ಮತ್ತು ಇದೇ ರೀತಿ ಇಲ್ಲೊಂದು ಡಿ ಎ ಬರುತ್ತೆ, ಇಲ್ಲೊಂದು ಡಿ ಎ ಬರುತ್ತೆ, ಇಲ್ಲೊಂದು ಡಿ ಎ ಬರುತ್ತೆ. ಈ ರೀತಿ ನಂಬರ್ ಆಫ್ ಡಿ ಎ ಸ್ಮಾಲ್ ಎಲಿಮೆಂಟ್ಗಳ ಟೋಟಲ್ ಏರಿಯಾ ಅದನ್ನು ಇಂಟಿಗ್ರೇಟ್ ಮಾಡಿದಾಗ ಏನು ಬರುತ್ತೆ ನಮಗೆ, ಇ ಎ. ಓಕೆ, ದಿಸ್ ಈಸ್ ಈಕ್ವಲ್ ಟು ಇ ಇಂಟು 4πr². ನೋಡಿ ನಾವು ಗಾಸಿಯನ್ ಸರ್ಫೇಸ್ಗೆ ಈ ಫ್ಲಕ್ಸ್ ಅಪ್ಲೈ ಮಾಡಿದ್ದೀವಿ ಫಾರ್ಮುಲಾ. ಸೊ ಸ್ಮಾಲ್ r², ಕ್ಯಾಪಿಟಲ್ ಆರ್ ಅಲ್ಲ. ಓಕೆ, ದಿಸ್ ಈಸ್ ಅವರ್ ಇಕ್ವೇಷನ್ 1. ನೆಕ್ಸ್ಟು ಫ್ರಮ್ ಗಾಸ್ ಲಾದಿಂದ ನಮಗೇನು ಗೊತ್ತು, ಫ್ಲಕ್ಸ್ ಟೋಟಲ್ ಫ್ಲಕ್ಸು ಈಸ್ ಈಕ್ವಲ್ ಟು ಕ್ಯೂ ಇನ್ಸೈಡ್ ಅಪಾನ್ ಎಪ್ಸಿಲಾನ್ ನಾಟ್. ಓಕೆ, ಇದು ನಮಗೆ ಗಾಸ್ ಲಾದಿಂದ ಬಂದಂಥ ಇಕ್ವೇಷನ್. ಈಗ ನೋಡಿ ಕ್ಯೂ ಇನ್ಸೈಡ್ ಅಂದರೆ ಚಾರ್ಜ್ ಇನ್ಸೈಡ್ ಎಷ್ಟಿದೆ, ಚಾರ್ಜ್ ಇನ್ಸೈಡ್ 0 ಇದೆ ಇಲ್ಲಿ. ಓಕೆ, ಬಿಕಾಸ್ ದಿಸ್ ಇಸ್ ಅ ಹಾಲೋ ಥಿನ್ ಸ್ಪಿಯರ್ ಇದೆ ಇದು. ಸೊ ಕ್ಯೂ ಇನ್ಸೈಡ್ 0 ಆತಂದರೆ ಟೋಟಲ್ ಫ್ಲಕ್ಸ್ ಎಷ್ಟು ಬತ್ತು, 0 ಬತ್ತು. ದಿಸ್ ಈಸ್ ಅವರ್ ಇಕ್ವೇಷನ್ 2. ಇಲ್ಲಿ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ 4πr², ಇಲ್ಲಿ ಫ್ಲಕ್ಸ್ ಇಸ್ ಈಕ್ವಲ್ ಟು 0. ಹಾಗಾದರೆ ಎರಡು ಇಕ್ವೇಷನಿಂದ ನಮಗೇನು ಗೊತ್ತು, ಇ ಇಂಟು 4πr² ಇಸ್ ಈಕ್ವಲ್ ಟು 0. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬಂತು, 0 ಬಂತು. ಹಾಗಾದರೆ ಇನ್ಸೈಡ್ ಅ ಥಿನ್ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಓಕೆ, ಈ ಇನ್ಸೈಡ್ ಇದು. ಔಟ್ಸೈಡ್ ಎಷ್ಟು ಬಂದಿತ್ತು ಆಗಲೇ, ಈ ಔಟ್ಸೈಡ್ 1/4πε0 ಇಂಟು q/r². ಓಕೆ, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ಇದು ಇನ್ಸೈಡ್ ದ ಸ್ಪಿಯರ್, ಇದು ಔಟ್ಸೈಡ್ ದ ಸ್ಪಿಯರ್. ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ. ಸೊ ದಿಸ್ ಈಸ್ ಇನ್ಸೈಡ್ ದ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ನಾವೇನು ನೋಡೋಣ ಈಗ, ಗ್ರಾಫ್ ಆಫ್ ಇ ವರ್ಸಸ್ ಆರ್ ಇಸ್ ಡಿಸ್ಟೆನ್ಸ್ ಆಫ್ ನಮಗೆ ಎಲ್ಲಿಂದ ಪಾಯಿಂಟಿಗೆ, ಯಾವ ಪಾಯಿಂಟ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕಾಗಿದೆಯಲ್ಲ ಆ ಡಿಸ್ಟೆನ್ಸು. ಓಕೆ, ರೇಡಿಯಸ್ ಅಲ್ಲ, ಇದು ರೇಡಿಯಸ್ ಅಂತ ಕನ್ಸಿಡರ್ ಮಾಡಿಬಿಡಿ. ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಟು ದ ಪಾಯಿಂಟ್ ವೇರ್ ವಿ ಹ್ಯಾವ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ನೋಡಿ ಯಾವ ರೀತಿ ಬರುತ್ತೆ ಅಂದರೆ, ಓಕೆ ಸಪೋಸ್ ಇದು ನಮ್ಮ
ಎಕ್ಸ್ ಆಕ್ಸಸ್ ವೈ ಆಕ್ಸಸ್ ಇದೆ ಅಂತ ಅನ್ಕೊಳ್ಳೋಣ. ಅಲಾಂಗ್ ಎಕ್ಸ್ ಆಕ್ಸಸ್ಸು ಆರ್ ಇದೆ, ವೈ ಆಕ್ಸಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆ, ಸೊ ಇಲ್ಲಿ ನಾನು ಒಂದು ಸ್ಪಿಯರನ್ನು ಡ್ರಾ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಅವರ್ ಸ್ಪಿಯರ್. ಸೊ ನೋಡಿ ಸೆಂಟರ್ ಇದೆಯಲ್ಲ, ಸೊ ಇದು ಕೂಡ ಸೆಂಟರ್ ಆಗುತ್ತೆ. ಇಲ್ಲಿಂದ ಸರ್ಫೇಸ್ದಿಂದ ನಾನು ಒಂದು ಲೈನ್ ಡ್ರಾ ಮಾಡ್ತೀನಿ ಟು ಎಕ್ಸ್ ಆಕ್ಸಸ್. ಓಕೆನಾ? ಸೊ ಈಗ ನೋಡಿ ಈ ಪಾರ್ಟ್ ಏನಿದೆಯಲ್ಲ ಎಕ್ಸ್ ಆಕ್ಸಸ್ಸಲ್ಲಿ, ಈ ಪಾರ್ಟು ಇದು ಇನ್ಸೈಡ್ ದ ಸ್ಪಿಯರ್ ಆಗುತ್ತೆ. ಈ ಕಡೆಯಿಂದ ಹೊರಗಿನ ಬಂದದ್ದು ಪಾರ್ಟು ಔಟ್ಸೈಡ್ ಆಗುತ್ತೆ. ಓಕೆನಾ? ರೈಟ್. ಇನ್ಸೈಡ್ ನಮಗೇನಿದೆ ವ್ಯಾಲ್ಯೂ, ಇಲ್ಲಿಂದ ಇಲ್ಲಿ ಆರ್ ನೋಡಿ, ಇಲ್ಲಿಂದ ಇಲ್ಲಿ ಏನಿದು, ಇದು ರೇಡಿಯಸ್ ಫ್ರಮ್ ಸೆಂಟರ್ದಿಂದ ಸರ್ಫೇಸ್ವರೆಗೆ ಏನು ಡಿಸ್ಟೆನ್ಸ್ ಇದೆಯಲ್ಲ ಅದು ರೇಡಿಯಸ್. ಓಕೆ, ರೇಡಿಯಸ್ ಎಷ್ಟಿದೆ? ಕ್ಯಾಪಿಟಲ್ ಆರ್. ಓಕೆ, ನೆಕ್ಸ್ಟ್ ನೋಡಿ ಇನ್ಸೈಡ್ ದ ಸ್ಪಿಯರ್ ಈಸ್ 0 ನಮಗೆ ಗೊತ್ತಿದೆ. ಔಟ್ಸೈಡ್ ದ ಸ್ಪಿಯರ್ ಎಷ್ಟು ಬಂದಿದೆ? 1/4πε0 Q/r². ಅಂದರೆ ಗ್ರಾಫ್ ಯಾವ ರೀತಿ ಬರುತ್ತೆ ನೋಡಿ, ಈ ರೀತಿ ಇಲ್ಲಿ ಗ್ರಾಫ್ ಬರುತ್ತೆ. ದಿಸ್ ಈಸ್ ಯಾಕಪ್ಪ ಅಂತಂದರೆ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r². ನೋಡಿ ಇಲ್ಲಿ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r². ಓಕೆನಾ? ಸೊ ಇದರ ಮೀನಿಂಗ್ ಏನಪ್ಪ ಅಂತಂದರೆ ಸ್ಪಿಯರ್ದ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮಿನಿಮಮ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಸ್ಪಿಯರ್ದಿಂದ ಸರ್ಫೇಸ್ ಕಡೆಗೆ ಬರ್ತಾ 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 ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಹೆಚ್ಚಾಗ್ತಾ ಹೋಗುತ್ತೆ. ಸರ್ಫೇಸ್ಗೆ ಬಂದಮೇಲೆ ಮ್ಯಾಕ್ಸಿಮಮ್ ಆಗುತ್ತೆ, ಮತ್ತು ಸರ್ಫೇಸ್ದಿಂದ ಮತ್ತೆ ದೂರ ಹೋದಾಗ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಸರ್ಫೇಸ್ದಿಂದ ಪಾಯಿಂಟ್ ದೂರ ಹೋದಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಆಮೇಲೆ ಸರ್ಫೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ? ಮ್ಯಾಕ್ಸಿಮಮ್ ಇದೆ. ಓಕೆನಾ? ಸೊ ಸರ್ಫೇಸ್ ಆಫ್ ದ ಸ್ಪಿಯರ್ ಏನಿದೆಯಲ್ಲ ಆ ಸರ್ಫೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಇದೆ. ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಮಿನಿಮಮ್. ಓಕೆನಾ? ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ನ ಯಾವ ರೀತಿ ಬರಿಬೋದು? ಈ ಮ್ಯಾಕ್ಸಿಮಮ್ ಈ ಫಾರ್ಮುಲಾದಲ್ಲಿ ನಾವೇನು ಮಾಡಬೇಕು? ಸ್ಮಾಲ್ ಆರ್ ಜಾಗದಲ್ಲಿ ಕ್ಯಾಪಿಟಲ್ ಆರ್ ಇಡಬೇಕು. ಯಾಕೆ? ನಮಗೆ ಬೇಕಾಗಿದೆ ಈಗ ಸರ್ಫೇಸಲ್ಲಿ ಮ್ಯಾಕ್ಸಿಮಮ್ ಎಲ್ಲಿದೆ? ಸರ್ಫೇಸಲ್ಲಿದೆ. ಓಕೆ, ಸೊ 1/4πε0 Q/R². ದಿಸ್ ಈಸ್ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ? ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಇಸ್ 0 ವಿಚ್ ಈಸ್ ಮಿನಿಮಮ್. ಔಟ್ಸೈಡು ಇಷ್ಟಿದೆ. ಮ್ಯಾಕ್ಸಿಮಮ್ ಎಷ್ಟಿದೆ? ಸರ್ಫೇಸಲ್ಲಿದೆ. ಅದು ಎಷ್ಟು? 1/4πε0 Q/R². ಸೊ ದಿಸ್ ಈಸ್ ಗ್ರಾಫ್ ಆಫ್ ಇ ವರ್ಸಸ್ ಆರ್. ಓಕೆನಾ? ಸೊ ಇದಿಷ್ಟು ನಿಮ್ಮ NCERT ಲೆವೆಲು ಬೋರ್ಡ್ಗೆ, NCERTಲಿ ಇರಲಿ ಅಥವಾ CBSE ಬೋರ್ಡ್ ಇರಲಿ, ಎರಡೂ ಬೋರ್ಡ್ಗೆ ವೆರಿ ವೆರಿ ಇಂಪಾರ್ಟೆಂಟು. ಇನ್ನು IIT ಲೆವೆಲಲ್ಲಿ ನಾನು ಸಪ್ರೇಟ್ ಲೆಕ್ಚರ್ ಮಾಡ್ತೀನಿ. ಸೊ ಥಿಯರಿ ಪಾರ್ಟಲ್ಲಿ ಮತ್ತು ಬೋರ್ಡ್ ಎಕ್ಸಾಮ್ಗೆ ಇಲ್ಲಿಗೆ ನಿಮ್ಮ ಈ ಫಸ್ಟ್ ಚಾಪ್ಟರ್ ಮುಕ್ತಾಯ. ಓಕೆನಾ? ಇಲ್ಲಿಗೆ ಫಸ್ಟ್ ಚಾಪ್ಟರ್ ಮುಗೀತು. ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಚಾರ್ಜಸ್ ಈಸ್ ಕಂಪ್ಲೀಟೆಡ್. ಓಕೆ, ಇನ್ನು ಈ ಸ್ಪಿಯರ್ ಮೇಲೆ ಮತ್ತು ಗಾಸ್ ಲಾ ಅಪ್ಲಿಕೇಶನ್ ಮೇಲೆ ಪ್ರಾಬ್ಲಮ್ಗೋಸ್ಕರ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ದ್ಯಾಟ್ಸ್ ಇಟ್. ನೆಕ್ಸ್ಟ್ ಚಾಪ್ಟರು ನೋಡ್ತೀನಿ ನಾನು, ಕೆಪಾಸಿಟೆನ್ಸು ಅದರ್ವೈಸ್ ಆಪ್ಟಿಕ್ಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಸೊ ವ್ರಾಪ್ ಅಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.